Happy birthday to you. ರಾಜನ್ನೆಲ್ಲ ರಾಣಿ ಹೋಗ್ಬಿಟ್ಟು ಯಾವ ರಾಜ ಬೇಕೋ ಸೆಲೆಕ್ಟ್ ಈ ತರನೇ ಬೇಕು. ಮಾತಾಡ್ಲಿ ಬಿಡೋ ಗರ್ಲ್ ಫ್ರೆಂಡ್ ಜೊತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಸೊ ಗೈಸ್, ಇವತ್ತಿನ ವ್ಲಾಗಲ್ಲಿ ನಾವು ಪಾಪುದು 60th ಬರ್ತ್ಡೇನ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಯಾರೆಲ್ಲ ಬಂದಿದ್ರು ಎಲ್ಲದನ್ನು ನೋಡೋಣ. ಸೊ ಅವತ್ತು 24th ಡೇಲಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಲಾಸ್ಟ್ ಟೈಮ್ ನೀನು ಬಂದೆ, ಈ ಸಲ ನಾವೇ ಹೋಗ್ಬಿಟ್ಟು ಶಾಪಿಂಗ್. ನೋಡಿ ಗೈಸ್, ನೋಡಿ ಪ್ರತಿ ವರ್ಷ ನಂಗೆ ಒಂದು ಚಾಕ್ಲೇಟ್ ಕೊಡಮ್ಮ. ಆಯ್ತು, ಮೂವ್ ಮಾಡೋದು, ನಿನ್ನ ವಿಡಿಯೋ ಮಾಡಬಾರ್ದು. ಡಿಸ್ಕೋ ದಿವಾನೆ ಹೇ ಪಿಂಕಿ ಲೋಡ್ ಅನ್ಕೊಂಡೆ ಬ್ಲ್ಯಾಕ್ ಅಂತ. ಪಿಂಕಿ ಬ್ಲ್ಯಾಕ್, ಪಿಂಕಿ ಬ್ಲ್ಯಾಕ್. ಪಿಂಕ್ ಬೇಡಂತೆ, ಪರ್ಪಲ್ ಬೇಡಂತೆ, ಗರ್ಲ್ಸ್ ಕಲರ್ ಅಂತೆ. ಚೂಸ್ ಮಾಡೋದು ನೋಡಿ. ಅದು ಗರ್ಲ್ಸ್ ಇದನ್ನೇ ಬಿಲ್ಕುಲ್ ಚಡ್ಡಿಗೆ ರೋಸಿ ನೆಕ್ಸ್ಟ್ ಮೇನ್ ಚಾಕ್ಲೇಟ್ಸ್ ಇಷ್ಟೊಂದು ತಂದಿದ್ದೀರಾ? ಬರೀ ಎಕ್ಸ್ಟ್ರಾ ಥಿಂಗ್ಸ್. ರೇಷನ್ ಎಲ್ಲ ಯಾವಾಗ ತರ್ತಾರಲ್ಲ, ಅದಕ್ಕೆ ಎಕ್ಸ್ಟ್ರಾ ಥಿಂಗ್ಸ್ ಇದೆ. ಡ್ಯಾಡಿ ಶಾಪ್ ಥಿಂಗ್ಸ್ ಇವೆಲ್ಲ. ಎಲ್ಲ ಡ್ಯಾಡಿ ಸೆಲೆಕ್ಷನ್. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಪಾಪುಗೆ ಪಾಸ್ತಾ ಅಂದರೆ ಸಖತ್ ಇಷ್ಟ. ಅವನಿಗೆ ವೈಟ್ ಸಾಸ್ ಪಾಸ್ತಾ, ರೆಡ್ ಸಾಸ್ ಪಾಸ್ತಾ, ಪಿಂಕ್ ಸಾಸ್ ಪಾಸ್ತಾ ಎಲ್ಲ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಪಾಸ್ತಾ ಕೂಡ ಹಂಗೆ ತರಿಸಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ತರಿಸಿದ್ದೆ. ನಮ್ಮ ಮನೇಲಿ ಮ್ಯಾಕ್ರೋನಿ ಪಾಸ್ತಾ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಪೆನಿ ಪಾಸ್ತಾ ನಂಗೆ ಸಖತ್ ಇಷ್ಟ. ಸೊ ಅದು ಶೇಪ್ ಅದೆಲ್ಲ ನಂಗೆ ಇಷ್ಟ ಆಗುತ್ತೆ. ಯಾವಾಗಾದರೂ ಒನ್ ಟೈಮ್ ನಾನು ಹೊರಗಡೆ ಎಲ್ಲ ಹೋದಾಗ ಸೂಪರ್ ಮಾರ್ಕೆಟಲ್ಲಿ ಕಾಣಿಸಿದ್ರೆ ತರ್ತೀನಿ. ಆ್ಯಂಡ್ ಇವಾಗ ಎಲ್ಲ ಚಾಕ್ಲೇಟ್ಸ್ನೆಲ್ಲ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಬೆಳಗ್ಗೆ ವ್ಯಾನ್ ಸ್ಟೂಡೆಂಟ್ಸ್ಗೆ, ಟೀಚರ್ಸ್ಗೆ, ಅದಕ್ಕೆ ಇದಕ್ಕೆ ಅಂತ ಅಂದ್ಬಿಟ್ಟು ಸಪ್ರೇಟ್ ಚಾಕ್ಲೇಟ್ಸ್. ಇವಾಗ ನಂಗೆ ಅದೆಲ್ಲ ಮರ್ತೋಗ್ಬಿಟ್ಟಿದೆ. ಬಿಕಾಸ್ ನಾನು ಸ್ಕೂಲಲ್ಲಿ, ಕಾಲೇಜಲ್ಲೆಲ್ಲ ಚಾಕ್ಲೇಟ್ಸ್ ಅದು ಇದು ಹಂಚೋದು ತುಂಬ ವರ್ಷನೇ ಆಗಿದೆ. ಬಿಕಾಸ್ ಈಗೆಲ್ಲ ಟ್ರೀಟ್ ಕೊಡಿಸ್ಬಿಡೋದು, ಇಲ್ಲ ಸುಮ್ಮನೆ ಹಾಗೆ ಚಾಕ್ಲೇಟ್ ಅದು ಇದು ಕೊಡ್ತೀರ, ಸ್ವೀಟ್ಸ್ ಅದು ಇದೆಲ್ಲ ಕೊಡ್ತೀವಲ್ಲ, ದಟ್ಸ್ ವೈ. ಆ್ಯಂಡ್ ಪಾಪುಗೆ ಸಖತ್ ಇಷ್ಟ ಗುಲಾಬ್ ಜಾಮೂನ್. ಸೊ ಅದಕ್ಕೆ ಗುಲಾಬ್ ಜಾಮೂನ್, ರಸ್ಮಲೈ, ರಸಗುಲ್ಲ ಅವನಿಗೆ ಜಾಸ್ತಿ ಇಷ್ಟ. ಸೊ ಅದಕ್ಕೆ ಇಲ್ಲಿ ಜಾಮೂನ ಮಾಡ್ತಿದ್ದೀನಿ. ನಾನು ಮಾಡೋ ಜಾಮೂನ್ ತುಂಬ ಚೆನ್ನಾಗಿರುತ್ತೆ. ಇಟ್ ವಿಲ್ ಬಿ ಸೋ ನೈಸ್. ಲೈಕ್ ರೆಸ್ಟೋರೆಂಟಲ್ಲೆಲ್ಲ ತಿಂತೀವಲ್ಲ ಆ ಥರ ಇರುತ್ತೆ. ಆ್ಯಂಡ್ ಪರ್ಫೆಕ್ಟಾಗಿರುತ್ತೆ. ಯು ಆಲ್ ಮಸ್ಟ್ ಟ್ರೈ. ನಾನು ತುಂಬ ಹಳೆಯ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಇವಾಗ ಏನಾದರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಐ ವಿಲ್ ಡೆಫಿನೆಟ್ಲಿ ಶೋ ಇಟ್. ಪಾಪು ಮುಂಚೆ ಎಲ್ಲ ಎಷ್ಟು ಚೆನ್ನಾಗಿ ವೀಡಿಯೋಸ್ಗೆ, ಫೋಟೋಸ್ಗೆ ಎಲ್ಲದಕ್ಕೂ ಬರ್ತಿದ್ದ, ಅವನೇ ಮಾತಾಡ್ತಾ ಇದ್ದ. ಬಟ್ ಇವಾಗ ಏನಾಗಿದೆಯೋ ಗೊತ್ತಿಲ್ಲ. ಸ್ಕೂಲಲ್ಲೆಲ್ಲ ಯಾರಾದರೂ ಹೇಳ್ತಾರ, ರೇಗಿಸ್ತಾರೆ, ಏನಂತ ಗೊತ್ತಿಲ್ಲ. ಅವನಿವಾಗ ವೀಡಿಯೋ ಆನ್ ಮಾಡಿದ್ರೆ ಸಾಕು ಓಡೋಗ್ತಾನೆ, ನಾನು ಬರಲ್ಲ ಅಂತಂದ್ಬಿಟ್ಟು. ಪಾಪುಗೆ ಈ ಬ್ಲ್ಯಾಕ್ ಕಲರ್ ಸೂಟ್ ತಂದಿದ್ರು, ಸಖತ್ತಾಗಿತ್ತು ಅವನ ಮೇಲೆ. ತುಂಬ ಬ್ರೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದ. ತಿನ್ನು. ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ಆ್ಯಂಡ್ ಲಂಚ್
ಲಂಚ್ಗೆ ಮೇಘನಾಸ್ಗೆ ಹೋಗ್ಬಿಟ್ಟು ಮಶ್ರೂಮ್ ಬಿರಿಯಾನಿ ತಿನ್ಕೊಂಡು ಬಂದ್ವಿ. ಶ್ರಾವಣ ಮಾಡ್ತಾ ಇದ್ದೀವಿ. ವೆಜ್ಜಲ್ಲೂ ನಾನ್ ವೆಜ್ ಟೇಸ್ಟ್ ಕಂಡ್ಕೊಂಡು ಹೋಗಿದ್ವಿ. ಸೊ ಅಲ್ಲಿ ಹೋಗ್ಬಿಟ್ಟು ತಿನ್ಕೊಂಡು ಬಂದ್ವಿ. ಆ್ಯಂಡ್ ಬರುವಾಗ ಕೇಕ್ ಯಾವುದಾದ್ರೂ ಬುಕ್ ಮಾಡೋಣ ಅಂತ ಹೋದೆ. ನೋಡಿದ್ರೆ ಆಲ್ರೆಡಿ ಟೈಮ್ ಜಾಸ್ತಿ ಆಗಿತ್ತು. ಸೊ ಅದಕ್ಕೆ 20 ಮಿನಿಟ್ಸ್ ವೇಟ್ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಸರಿ ಅಂತಂದ್ಬಿಟ್ಟು ಆರ್ಡರ್ ಮಾಡಿಬಿಟ್ಟು ಬಂದುಬಿಟ್ಟೆ. ಚಾಕೋ ಆಲ್ಮಂಡ್ ಕೇಕ್ ಇಸ್ ಮೈ ಫೇವ್ರೆಟ್ ಆ್ಯಂಡ್ ಅಮ್ಮಾಸ್ ಪೇಸ್ಟ್ರಿ. ನೀವು ಖಂಡಿತ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಯು ವಿಲ್ ಲೈಕ್ ದ ಡಾರ್ಕ್ ಚಾಕ್ಲೇಟ್ ಫ್ಲೇವರ್. ಅದು ಮಧ್ಯದಲ್ಲಿ ಆಲ್ಮಂಡ್ಸ್ ಎಲ್ಲ ಸಿಗ್ತಿರುತ್ತೆ, ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನನಗೆ ಅದೊಂದೇ ಕೇಕ್ ನಾನು ಇಷ್ಟಪಟ್ಟು ತಿಂತೀನಿ ಅಂದರೆ. ಆ್ಯಂಡ್ ಅವತ್ತು ಈವ್ನಿಂಗ್ ನಾನು ಮನೆಗೆ ಬರೋದು ಒಂದು ಸ್ವಲ್ಪ ಲೇಟ್ ಆಗಿತ್ತು. 6:30 or 7 ಏನೋ ಆಗಿತ್ತು. ಸೊ ಬಂದ್ಬಿಟ್ಟು ನಾನು ರೆಡಿ ಆಗೋಷ್ಟೊತ್ತಿಗೆ ಚಿಕ್ಕಮ್ಮನೆ ಎಲ್ಲರೂ ಬಂದಿದ್ರು. ಅದಾದ್ಮೇಲೆ ಚಿಚ್ಚ ಕಾಲ್ ಮಾಡಿ ಇಲ್ಲ ನೀನು ಬರಲೇಬೇಕು ಅಂತ ಚಿಚ್ಚನ್ ಕೂಡ ಕರೆದೆ. ಆ್ಯಂಡ್ ನಮ್ಮ ಡ್ಯಾಡಿ ಕೂಡ ಇದ್ರು ಕೇಕ್ ಎಲ್ಲ ಕಟ್ ಮಾಡೋಕ್ಕೆ. ಆ್ಯಂಡ್ ಪ್ರಾಪರಾಗಿ ಏನೋ ಡೆಕೋರೇಷನ್ ಏನೂ ಮಾಡಿರಲಿಲ್ಲ. ಸೊ ಅದಕ್ಕೆ ಗಾರ್ಡನಲ್ಲೇ ಕೇಕ್ ಕಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹೋದ್ವಿ. ಎಲ್ಲರೂ ಕೂಡ ಗಾರ್ಡನ್ ಅಲ್ಲಿ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಸರಿಯಾಗಿರ್ಬೇಕು. ಪ್ರತೀಕ್ ಬಾ ಒಂದ್ ಸಿಂಗಲ್ ಫೋಟೋ ಹಿಡ್ಕೊಂಬೇಕೆ ಶಿಖಾ, ಇದ್ರ ಮೇಲೆ ಬಿಟ್ಟು ಬಿಟ್ಟೋಳು ಅಮ್ಮ. ಅದು ಸ್ಟ್ರಾಂಗ್ ಆಗಿರ್ತೈತೆ ಸುಮ್ಮನೆ ನೋಡ್ತಾ ಇದೀನಿ. ಪಿಂಕಿ ನನ್ನ ನೋಡು, ಹತ್ರ ಬಾ. ನನ್ನ ನೋಡು, ಅಲ್ಲಿ ನೋಡು ಮಮ್ಮಿನ. ಇಲ್ಲಿ ಈ ಕಡೆ ಚಿಕ್ಕಮ್ಮನ್ ನೋಡು, ಚಿಕ್ಕಮ್ಮನ್. ಏಯ್ ಸ್ಫೂರ್ತಿ ನೋಡು, ಸ್ಫೂರ್ತಿ ಹತ್ರ ಬಾ. ಇನ್ನ ಕೇಕ್ ಹತ್ರ ಬಾ. ಹಂಗೆ ನೋಡು 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 ಉಪ್ಪನ್ ಇವಾಗ ನಾಚಿಕೆ. ಬರ್ತೀನಿ. ಸ್ವಲ್ಪ ಲಿಪ್ಸ್ಟಿಕ್ ಹಾಕೋದ್ ಮಗುಗೆ. ಸರಿ ಆಯ್ತು. ಅವ್ನ್ ದೊಡ್ಡ ಬಾಯ್ ಅವನು. ಅವ್ನ್ ಡ್ರೆಸ್ ಸೆಲೆಕ್ಟ್ ಮಾಡೋಗೆ ನೋಡ್ರಿ, ಬ್ಲಾಕ್ ರೆಡ್ ಬೇಕು. ಚಿಚ್ಚ ಬಂತು ಚಿಚ್ಚ ಬ್ಲಾಕ್. ಬ್ಲಾಕ್ ಡ್ರೆಸ್ ಎತ್ಕೊಂಡಿದ್ದ ನೋಡ್ ಮ್ಯಾಚಿಂಗ್ ಲಾಸ್ಟ್ ಅಲ್ಲಿ ಬಂದ್ರೆ ಫುಲ್ ಮ್ಯಾಚಿಂಗ್ ಆಗೋಯ್ತು. ಬನ್ರಿ ಇವಾಗ ಬಂದ್ ರೀಲ್ ಮಾಡೋಣ. ನೋಡ್ರಿ ಇಲ್ಲಿ ಹ್ಯಾಪಿ ಬರ್ತ್ಡೇ ನೋಡ್ರಿ ಇಲ್ಲಿ ಪರ್ಫೆಕ್ಟ್. ಏನೋ ಬರೀ 4 ಜನನು ಗಂಡ ಮಕ್ಳೆ ಪರ್ಫೆಕ್ಟಾ. ಚಿಕ್ಕಮ್ಮ ಆಯ್ತಲ್ಲ ಮನೆಯಲ್ಲಿ. ಥ್ಯಾಂಕ್ ಯು ಹೇಳಿ ಪ್ರತೀಕ್. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು. ಅವ್ನ್ ನಿನ್ನೆಯಿಂದ ನನ್ಗೆ ಹುಷಾರಿಲ್ಲ ಅಂದ್ರೆ ಎಲ್ಲರನ್ನು ಕರಿ ಅಡ್ಗೆ ಯಾರೋ ಮಾಡ್ತಾರೆ ಅಂದ್ರೆ ಹೇಳೋ ಬಿರಿಯಾನಿ ಶ್ರಾವಣ ಸ್ಫೂರ್ತಿ ಇಬ್ರು ಅಡ್ಗೆ ಮಾಡ್ತಾರೆ. ನೀನು ಹುಟ್ಟಿರೋದೇ ಶ್ರಾವಣ ಫಸ್ಟ್ ಇಯರ್ ಇಂದ. ಏನೇನ್ ಮಶ್ರೂಮ್ ಹಾಕೋಣ ಅಂದ್ರೆ ಮಶ್ರೂಮ್ ಎಲ್ಲ ಬೇಡ, ಪನ್ನೀರ್ ಹಾಕ್ಬೇಕು ಅಂತ. ನೀನಂತ ಬಾಮ್ಮ ಗಿಫ್ಟ್ ಕೊಡುವ. ಗಿಫ್ಟ್ ಕೊಡಮ್ಮ. ಇಲ್ಲ ಪರವಾಗಿಲ್ಲ ಅಲ್ಲೇ ಹೋಗಿ ಶಿಖಾ. ಇಬ್ರು ಕೊಡ್ರ ನೀನು ಅದೇನೋ ಮಾಡಿ ದೊಡ್ಡ ಬೇಡ. ದೊಡ್ಡ ಏನಾಗಲ್ಲ ಎಲೆ ಮೇಲೆ. ಥ್ಯಾಂಕ್ ಯು ಸೋನು ಕಿಸಿ ಕೇಳ್ತಾವ. ಹಂಗೆ ಇಬ್ರು ನಾನು ಬ್ಲ್ಯಾಕ್, ಅವಳು ಬ್ಲ್ಯಾಕ್, ನಾನು ಪಿಂಕಿನೂ ಬ್ಲ್ಯಾಕ್, ಇವನು ಬ್ಲ್ಯಾಕ್. ಚಿಚ್ಚಾಗ ನಾವ್ ಹೇಳಿದ್ರಿ ಚಿಚ್ಚ ಬ್ಲಾಕ್ ಹಾಕೊಂಬ ಅಂತ.
ಓಪನ್ ಮಾಡ್ತೀನಿ. ಹೌದು ನಾನು ಮಗು ಕೇಕ್ ತಿನ್ಸೆ ಕೇಕ್ ನಾನು ಒಂಚೂರು ಚೆನ್ನಾಗೈತೆ ಟೇಸ್ಟ್. ಫುಲ್ ಆಲ್ಮಂಡ್ ಕೇಕ್ ಏನ್ ಚೆನ್ನಾಗೈತೆ ಗೊತ್ತಾ. ಇನ್ನ ಜನನೇ ಬಂದಿಲ್ಲ. ಜನ ಬಂದ್ರೆ ಮೇಲೆ ಮಾಡೋಣ. ನನ್ Next year ಮಾಡೋಣ. ಇಲ್ಲಿ ಬಿಡು. ನೀವು ಹಿಡ್ಕೊಂಬರ್ರಿ ನೀವು 4 ಜನ. ನೀವು 4 ಜನದೊಂದು ಫೋಟೋ ಹೊಡಿ. ಮೂವಿ ತೋರಿಸ್ಬೇಕು ಇವ್ರನ್ನ. ಹಿಂಗ್ ತಿನ್ಸ್ಬೇಕು. ಎಲ್ಲೋ ನಿಮ್ಮಪ್ಪ ಇವಾಗ ಹಿಂಗ್ ಗೊತ್ತಾಯ್ತು. ಇಲ್ಲೇ ಪೇಪರ್ ಹೌದು, ಇದು ನನಗೆ ಕಟ್ ಮಾಡಿಸ್ಬೇಕು ಅನ್ನಕ್ಕೆ. ಹೌದು ನೆನ್ನೆ ನಾನಲ್ಲ. ನೆನ್ನೆನೂ ಮಾಡೋದು ಬರಲ್ಲ ಇವಾಗ. ಗೊತ್ತಾ ಎಲ್ಲ ಅದನ್ನು ಎಲ್ಲ ಕಟ್ ಮಾಡ್ತಿದ್ದೀನಿ ನಾನು. ಅದನ್ನ ಯಾರು ಬೈಕ್ ಕೊಟ್ಟಿರೋದು? ಬೈಕಾ? ತೋರ್ಸಲ್ಲಿ ಕ್ಯಾಮ್ರಾಗ ತೋರ್ಸು. ಆಯ್ತು ಗೈಸ್. ಮಾಮ ಕೆಳಗಿಲ್ಲ ದಟ್ಟಿ ಮಾಡ್ಬೇಡ ಅಷ್ಟೇ. ನಾಳೆ ಗಂಟ ಇಲ್ಲ ಇಲ್ಲ ತೆಗಿ ತೆಗಿ ತೆಗಿ. ಏನ್ ಬ್ರದರ್ಸ್ ಬಾಂಡಪ್ಪ. ತೋರ್ಸಲ್ ಕ್ಯಾಮ್ರಾ ಖುಷಿ ಆಯ್ತಾ? ತೋರ್ಸು. ಚೆನ್ನಾಯ್ತಾ ಪಾಪು? ಥ್ಯಾಂಕ್ಸ್ ಹೇಳು. ಏಯ್ ಥ್ಯಾಂಕ್ಸ್ ಹೇಳೋಲಿ. ಇದೇ ಮಗು ಕ್ಲೀನ್ನೆಸ್ ಕಲಿತಾವನೆ, ಸ್ವಚ್ಛ ಭಾರತ್ ಮಾಡ್ತಾವನೆ. ಅಣ್ಣ ರಿಸ್ಟ್ರಿಕ್ಷನ್ ಏನು ಇಲ್ಲ. ನಿಮ್ಮ ಮನೆಗೆ ಹೇಳಿದ್ದೀರಾ? ನಿಮ್ಮ ಮನೆಗೆ ಹೇಳಿದ್ರಾ? ಹೌದಾ, ಮತ್ತೆ ಬಿಡು, ಬ್ಲರ್ ಮಾಡಾಕ್ತೀನಿ ಮುಖಾನ, ಬರೀ ಬಾಡಿ ಕಾಣಿಸ್ತದೆ. ಅಕ್ಕ ತಂಗಿರು ಆಫ್ಟರ್ ಸೋ ಮೆನಿ ಡೇಸ್. ಎಷ್ಟು ದಿವಸ ಆಯ್ತು ನಾವು 3 months ಆಯ್ತು. ಅಕ್ಕನ್ ಮೀಟ್ ಮಾಡ್ತಾರೆ ಫಸ್ಟ್ ಟೈಮ್. ಪಕ್ಕದ ರೋಡಲ್ಲಿ ಇಟ್ಕೊಂಡು ಅಕ್ಕನ್ ನೋಡಕ್ ಬರಲ್ಲ. ಎಂತ ಅಕ್ಕ ತಂಗಿ ಮೀಟ್ ಆಗಿದ್ದು ಆಫ್ಟರ್ 3 months. ಕಾಂಟ್ಯಾಕ್ಟ್ ಇರ್ತಿದ್ದೆ, ಬಟ್ ಮೀಟ್ ಮಾಡಿಲ್ಲ. ಆಫ್ಟರ್ 3 months ನಾವು ಮೀಟ್ ಮಾಡಿ ಅಕ್ಕನ ಡೈರೆಕ್ಟ್ ಮೀಟ್ ಮಾಡಿದ್ದು ಆಫ್ಟರ್ 3 months ಮನೇಲಿ. ನೋಡಮ್ಮ ಎಷ್ಟು ಜನ ಬಾಯ್ಸ್ ನಮ್ಮ ಮನೇಲಿ. ಬಾ 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 ಬಾ. ಇವಾಗ ಬರೀ 2 ಹೆಣ್ಮಕ್ಳು. ನೀನ್ ಹೆಣ್ಮಗುನಾಗ ನಾನಿನ್ನ ಚಿಕ್ಕವಳಪ್ಪ. ನಿನ್ನೆ ಅವ್ರ ಅಪ್ಪ ಪೂಜೆ ಮಾಡೋ ಬಾ 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 ಅಂತ ಒಳಗಡೆ ಇದ್ಲು. ಬಾ ಬಾ ಪರವಾಗಿಲ್ಲ ನೋಡ್ಕೊಳ ಅಂತ, ಬಾ ಹಿಂಗ್ ಪೂಜೆ ಪರವಶ ಮಾಡುವಂತೆ. ಭೀಮನ ಅಮಾವಾಸ್ಯೆ ಪೂಜೆ. ಮತ್ತೆ ಸ್ವಯಂವರ ಮಾಡ್ಸೋಣ. ಹೌದು, ಇವತ್ತು ಅದೇನೋ ಮ್ಯಾನಿಫೆಸ್ಟಿಂಗ್ ಡೇ ಅಂತ. ಪೂರ್ತಿ ಸ್ವಯಂವರ ಅಂದ್ರೆ ಅದೇ ಆಗೋಗ್ತದೆ ನೋಡ್ಕೊ. ಸ್ವಯಂವರ ಅಂದ್ರೆ ನೀನ್ ಇಷ್ಟಪಟ್ಟಿರೋ ಹುಡುಗನ ಮಾಡ್ಕೊಳ್ಳೋದನ್ನ ಸ್ವಯಂವರ. ಅದೇನದು ಕೂರ್ಸ್ಬಿಟ್ಟು ಎಲ್ಲಾರನ್ನೂ ಇನ್ವೈಟ್ ಮಾಡ್ತೀರಿ. ಇಷ್ಟೊಂದ್ ಜನ ಅವಾಗೆಲ್ಲ ಹಂಗೆ ಮಾಡ್ತಾರೆ. ರಾಜನ್ನೆಲ್ಲ ಕರ್ಸಿರೋರು. ರಾಣಿ ಹೋಗ್ಬಿಟ್ಟು ಯಾವ ರಾಜ ಬೇಕೋ ಸೆಲೆಕ್ಟ್. ಈ ತರನೇ ಬೇಕು. 6 ತಿಂಗಳಲ್ಲಿ ಹುಡುಕ್ಬಿಟ್ಟು ಚೇಚ ಒಂದ್ 10 ಜನ ಹುಡುಗರ್ನ ಪಿಕ್ ಮಾಡಿ ಅಪ್ಪನ ಈ ವ್ಲಾಗ್ನ ನೋಡ್ಬೇಕಂತ. ಆವತ್ತು ಅಮ್ಮನ್ ಕರೆದ್ಬಿಟ್ಟು ಏನಿದು ಅಂತ ಕೇಳಿ ಏನ್ ಹಿಂಗ್ ಮಾತಾಡಿದ್ದೀರಾ ದೊಡ್ಡವರಾಗಿ? ನಾನಲ್ಲ ಸರಿ. ನಾನೇನಂದಿಲ್ಲ, ಆಫ್ಟರ್ 6 months ನಾವು ಹುಡುಕಕ್ ಸ್ಟಾರ್ಟ್ ಮಾಡ್ತೀವಿ. ಹುಡುಕ್ತೀರಾ? ಹೌದಾ ಸ್ಫೂರ್ತಿ? ಹಾ, ಅದಕ್ಕೆ ನಾನೇನು ಅಬ್ಜೆಕ್ಷನ್ ಇಲ್ಲ. ಡ್ಯಾಡಿ ಯಾವ್ದು ನೋಡ್ಸ್ತಾ ಎಷ್ಟು ಸೌಂಡ್ ಕೊಡ್ತಾರೆ ನೋಡು. ಏಯ್ ಏಯ್ ಹೋಗ್ರೋ ಲಾಡ್ ಹೋಗ್ರೋ.
ಎಲ್ಲರೂ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಎಷ್ಟು ಚೆನ್ನಾಗಿ ಎಲ್ಲರೂ ಒಬ್ಬರೊಬ್ಬರನ್ನ ಕಾಲು ಇಳ್ಕೊಂಡು ತುಂಬ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ಕೊಂಡಿರ್ತೀವಿ. ಆ್ಯಂಡ್ ನೆಕ್ಸ್ಟ್ ನನ್ನ ಮದುವೆಗೆ ಎಲ್ಲರೂ ಕಾಯ್ತಾ ಇರ್ತಾರೆ ನಮ್ಮ ಮನೇಲಿ ಸೆಕೆಂಡ್ ನಾನಲ್ವಾ, ದಟ್ಸ್ ವೈ ಎಲ್ಲರೂ ಹಿಂಗೆ ಸೇರೋದೇ ಅಪರೂಪ. ಅದರಲ್ಲೂ ಎಲ್ಲ ಸೇರಿಕೊಂಡ್ರೆ ಸಾಕು, ಫುಲ್ ಎಲ್ಲರೂ ರೇಗಿಸ್ಕೊಂಡಿರ್ತೀವಿ. ಅದರಲ್ಲೂ ನನ್ನ ಜಾಸ್ತಿ, ನಾನು ತುಂಬ ಬೇಗ ಕೋಪ ಮಾಡ್ಕೊತೀನಿ ಅಥವಾ ಏನಾದರೂ ಹೇಳ್ಬಿಡ್ತೀನಿ ಅಂತ ಬೇಕಂತ ರೇಗಿಸ್ತಾ ಇರ್ತಾರೆ. ಆ್ಯಂಡ್ ಅಷ್ಟೊತ್ತಿಗೆ ಸ್ವಲ್ಪ ಫುಡ್ನೆಲ್ಲ ತರಿಸಿದ್ವಿ ಹೊರಗಡೆಯಿಂದ, ಯಾರೂ ಮಾಡೋಕ್ಕಾಗಿಲ್ಲ. ಆ್ಯಂಡ್ ವೆಜ್ಜಲ್ಲಿ ಇನ್ನೇನು ಮಾಡೋದು, ಪಲಾವು ಅದೇ ಇದು ಎಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು ಇವ್ನು ಜಾಸ್ತಿ ಇರಿಟೇಟ್ ಮಾಡ್ತಾನೆ ಗೈಸ್. ಚಿಕ್ಕಮ್ಮ ಅವರಿಬ್ರು ಅವನು ಜಾಸ್ತಿ ಮಾತಾಡ್ತಾಳೆ, ಅವನ ಜೊತೆ ಮಾತ್ರ ಮಾತಾಡ್ತಾಳೆ. ಇವ್ರ ಫ್ರೆಂಡ್ ಅದು, ನನ್ನ ಫ್ರೆಂಡ್ ಅವನ ಜೊತೆ ಮಾತಾಡ್ತಾಳೆ. ಇವಳು ಏನು ಮಾಡ್ತಿದ್ದಾಳೆ ಗೊತ್ತಾ ಗೈಸ್, ಸಮೇತ ಮೊಬೈಲ್ ತೊಗೊತಿದ್ದಾಳೆ. ಅದಕ್ಕೆ ಇವಳು ಏನೇನು ತೊಗೊಬೇಕು, ಅದರಲ್ಲಿ ಏನೇನು ಇರಬೇಕು ಅಂತ ಕೇಳ್ತಿದ್ದಾಳೆ. ಹಾಕ್ತೀನಿ. ಆ್ಯಂಡ್ ಐ ಮೇ ಸೌಂಡ್ ರಿಯಲಿ ಲೋ, ನನಗೆ ಉಸಿರಾಡೋಕ್ಕಾಗ್ತಿಲ್ಲ. ಐ ಹ್ಯಾವ್ ಸಮ್ ಇಶ್ಯೂ ದೇರ್. ಅದಕ್ಕೆ ಆದಷ್ಟು ಟ್ರೈ ಮಾಡಿ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ, ಬಿಕಾಸ್ ಐ ಹ್ಯಾವ್ ಟು ಅಪ್ಲೋಡ್ ದ ವ್ಲಾಗ್ ಆನ್ ಟೈಮ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಬಂದುಬಿಟ್ಟು ಯಶಿಕಾ ಫ್ರೆಂಡ್ ಅಕ್ಷಿತಾ ಅಂತ. ಸೊ ಅವಳು ಕೂಡ ಬಂದಿದ್ಲು, ಪಾಪುಗೆ ಗಿಫ್ಟ್ ಎಲ್ಲ ತೊಗೊಂಬಂದು ಕೊಟ್ಟಿದ್ಲು. ಆ್ಯಂಡ್ ಪಾಪುಗೆ ಏನಂತಂದರೆ ಜಾಸ್ತಿ ಜನ ಬರಬೇಕು, ಅವ್ನಿಗೆ ಚೆನ್ನಾಗಿ ಗಿಫ್ಟ್ಸ್ ಎಲ್ಲ ಕೊಡಬೇಕು, ಅವ್ನ ಬರ್ತ್ಡೇನ ತುಂಬ ಚೆನ್ನಾಗಿ ಜೋರಾಗಿ ಮಾಡಬೇಕು ಅಂತ ಅವನಿಗೆಲ್ಲ ಇಷ್ಟ. ಬಟ್ ಮಮ್ಮಿ ಅವಾಗ ತಾನೇ ಡಿಸ್ಚಾರ್ಜ್ ಎಲ್ಲ ಆಗಿದ್ರು. ಆ್ಯಂಡ್ ಇವನ್ ಶಿ ವಾಸ್ ಟೇಕಿಂಗ್ ರೆಸ್ಟ್. ಆ್ಯಂಡ್ ಎಲ್ಲರನ್ನೂ ಕರೆದ್ಬಿಟ್ಟು ಮಾಡೋಷ್ಟು ಯಾರಿಗೂ ಟೈಮ್ ಇರಲಿಲ್ಲ, ಪೇಷನ್ಸ್ ಇರಲಿಲ್ಲ. ದಟ್ಸ್ ವೈ ವಿ ಸೆಲೆಬ್ರೇಟೆಡ್ ಇನ್ ಅ ವೆರಿ ಸಿಂಪಲ್ ವೇ. ಏನ್ ಅಂದಿದ್ದು? ಏನ್ ನವೀನ? ಹೌದಾ, ಇದೇ ಮಾತು ಮಚ, ಇದೇ ಮಾತು. ಸೆಲೆಕ್ಟ್ ಮಾಡ್ದ ಫೋನ್ ಶಿಖಾ, ನನ್ನ ಫ್ರೆಂಡ್, ನನ್ನ ಫೋನ್, ನಿಮ್ಗೇನು ಕಷ್ಟ? ಏನು ಯಾರು ಮಾತಾಡ್ಲಿ ಬಿಡೋ ಗರ್ಲ್ ಫ್ರೆಂಡ್ ಜೊತೆ, ಅಷ್ಟು ಫ್ರೀಡಮ್ ಇಲ್ಲ ನಮ್ಮ ಮನೇಲಿ. ಏನ್ ಕೇಕ್ ಹೇಳಿ, ನಿನ್ ಫೇವ್ರೆಟ್ ಸ್ವೀಟ್ ಯಾವ್ದು? ಕಾಂತಿ ಸ್ವೀಟ್ಸ್ ಅಲ್ಲಿ ಬಕೆಟ್ ಅಲ್ಲಿ ತಿನ್ಬೇಕು ಅಂತಿಲ್ಲ, ಅದೇನ್ ಸ್ವೀಟ್? ಯಾರು ತಂದಿದ್ದು? ಥ್ಯಾಂಕ್ ಯು ಹೇಳು. ಅವನ ಅಣ್ಣ ಅಂದ್ಬಿಟ್ರೆ ನನ್ಕೇನ ಬನ್ರಿ ಕಟ್ ಮಾಡಿ. ಆಗ್ಲಿ ಬಿಡು, ಕೇಕ್ ತಿಂದ್ಬಿಟ್ಟು ಕಟ್ ಮಾಡೋಣ ಬಾ. ಪರವಾಗಿಲ್ಲ. ನೀನು ಬಾರ ಬೇಡಮ್ಮ, ನನ್ ಸಾಕಮ್ಮ, ನನ್ ಬ್ಲಾಗ್. ಬೇಗ ಸಿಂಗಲ್ ಫೋಟೋ ಹಿಡಿ ಮಗುದು. ಉಫನು ಹ್ಯಾಪಿ ಬರ್ತ್ಡೇ ಬಿಡೆ. ಅವನ್ಗಷ್ಟೇ ಸಾಕು. ಮೇಲೆ ನೋಡು. ಇಲ್ಲ, ಕಮ್ಮಿ ಅದ್ರಾಗ ಅರ್ಧ. ಫೋಟೋ ತೆಗಿ ಒಂದು ಮಗು, ಹಿಂಗೆ ನಿಂತ್ಕೊ ಆಯ್ತಾ? ನೀವ್ ಟೇಸ್ಟ್ ನೋಡ್ರೋ ಕೇಕು. ನಿತಿನ್, ಅಯ್ಯೋ ನಿತಿನ್, ನವೀನ್, ಎಲ್ಲರ ಹೆಸರೇ ಬರ್ತೀವಿ. ಎಲ್ಲರೂ ನಂಗಿಂತ ಉದ್ದ ಹುಡ್ಡಾರ ನನ್ನ ಮಕ್ಳು. ನವೀನ್, ನಿತಿನ್ ಅಂತೂ ಇನ್ನ ಏಣಿ ಹಾಕೊಬೇಕಿನ್ನ. ಪಾಪು, ಚಿಕ್ಕಮ್ಮ ಫೋನ್ ಮಾಡಿದ್ದು ಕಿಸಿ ಕೊಡ್ತೇ ಇಲ್ಲ ಅಷ್ಟೇ. ಇರು, ಫಸ್ಟ್ ಇದು ಕೊಡು, ಆಮ್ಲೆ ಹಚ್ಕೊಂತೀನಿ. ಫಸ್ಟ್ ಕಿಸಿ ಕೊಡು. ಆ್ಯಂಡ್ ಈ ದೇವರು ಬಂದ್ಬಿಟ್ಟು ನಮ್ಮ ಕಾಲೇಜ್ ಹತ್ರ ಅವತ್ತು ಮಧ್ಯಾಹ್ನ ಏನೋ ತಂದಿದ್ರು. ಸೊ ದಟ್ ವಿಡಿಯೋ ಐ ಆಮ್ ಹ್ಯಾಡಿಂಗ್ ಯುವರ್. ಆ್ಯಂಡ್ ಇಟ್ಸ್ ಟೈಮ್ ಟು ಕನ್ಕ್ಲೂಡ್ ಟುಡೇಸ್ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಮೀಟ್ ಯು ಆಲ್ ಇನ್ ಮಾದ ಇಂಟ್ರೆಸ್ಟಿಂಗ್ ವ್ಲಾಗ್. ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.